ಪ್ರಜಾಪ್ರಭುತ್ವದ ಮುಖವಾಡನ್ನ ಹೊತ್ತ ಸಾಮ್ರಾಜ್ಯಶಾಹಿ ಅಮೆರಿಕ ಮತ್ತೊಮ್ಮೆ ತಮ್ಮ ನಿಜ ಬಣ್ಣವನ್ನ ಬಯಲು ಮಾಡಿಕೊಂಡಿದೆ. ಭಾನುವಾರ ಕಳೆದ ಶನಿವಾರ ವೆನಿಜುವೆಲಾ ಮೇಲೆ ವೆನಿಜುವೆಲಾದ ಆಡಳಿತ ಇರುವಂತಹ ಕಾರ್ಕಸ್ ಮೇಲೆ ದಾಳಿಯನ್ನ ನಡೆಸಿ ಅಲ್ಲಿನ ಅಧ್ಯಕ್ಷ ಮಡುರಾ ಮತ್ತು ಅವರ ಪತ್ನಿಯನ್ನ ಸೆರೆ ಹಿಡಿದು ಅಮೆರಿಕಕ್ಕೆ ಕರೆದುಕೊಂಡು ಬಂದಿದೆ ಮತ್ತು ಬೆದರಿಕೆಯನ್ನ ಹಾಕ್ತಾ ಇದೆ. ಎಲ್ಲಿ ತನ್ನ ನೇತೃತ್ವದ ಅಥವಾ ತನ್ನ ಮಾತನ್ನ ಕೇಳುವ ಒಂದು ಸರ್ಕಾರವನ್ನ ರಚನೆ ಮಾಡುವ ಉದ್ದೇಶವನ್ನ ಅಮೆರಿಕ ಹೊಂದಿತ್ತು. ಆದ್ರೆ ಅಲ್ಲಿನ ಕೋರ್ಟ್ ಅಲ್ಲಿಗ ಹಂಗಾಮಿ ಅಧ್ಯಕ್ಷರನ್ನಾಗಿ ಡೆಲ್ಸಿ ರೋಡ್ರಿಗಸ್ ಅವರನ್ನ ನೇಮಕ ಮಾಡಿದೆ. ಅವ್ರಿಗೂ ಕೂಡ ಬೆದರಿಕೆಯನ್ನ ಹಾಕ್ತಿದ್ದಾರೆ. ನಾವ್ ಹೇಳ್ದಂಗೆ ಕೇಳಿದ್ರೆ ನೀವು ಉಳಿತೀರಿ, ಇಲ್ಲ ಅಂತಂದ್ರೆ ನಾವೇನ್ ಮಾಡ್ಬೇಕೋ ಮಾಡ್ತೀವಿ, ಮತ್ತೆ ದಾಳಿ ಮಾಡ್ತೀವಿ ಅನ್ನೋ ಭಯ ಮತ್ತು ಬ್ಲಾಕ್ ಮೇಲ್ ಅನ್ನು ಕೂಡ ಅಮೆರಿಕ ಮಾಡ್ತಾ ಇದೆ. ಅಮೆರಿಕ ಹಿಂದಿನಿಂದಲೂ ಮಾಡ್ಕೊಂಡ್ ಬಂದಿತ್ತು ಇದೆ. ಬಹಿರಂಗದಲ್ಲಿ ಅದು ಪ್ರಜಾಪ್ರಭುತ್ವವನ್ನು ಪ್ರತಿಪಾದನೆ ಮಾಡುತ್ತೆ. ಅದೊಂದು ಸಾಮ್ರಾಜ್ಯಶಾಹಿ ಮತ್ತೆ ಎಲ್ಲರನ್ನ ತಾನು ತೆಕ್ಕೆಗೆ ತಗೋಬೇಕು ಅಂತ ಒಂದು ಹಪಹಪಿಸುವಂತಹ ದೇಶ. ಅದಕ್ಕೊಂದು ದೊಡ್ಡ ಇತಿಹಾಸವೇ ಇದೆ. ಕ್ಯೂಬಾ ಇರ್ಬೋದು ಅಥವಾ ಬೇರೆ ದೇಶಗಳ ಇತಿಹಾಸ ಅದಕ್ಕಿದೆ. ಆದ್ರೆ ಈ ಘಟನೆ ಪ್ರಸ್ತುತ ಕಾಲಮಾನದಲ್ಲಿ ಈ ಘಟನೆ ಅನೇಕ ಅಂತಾರಾಷ್ಟ್ರೀಯ ಸಮುದಾಯಗಳಲ್ಲಿ ಅಂತಾರಾಷ್ಟ್ರೀಯ ಅಂದ್ರೆ ಬೇರೆ ಬೇರೆ ದೇಶಗಳು ಇದನ್ನ ಬಲವಾಗಿ ವಿರೋಧಿಸಿವೆ. ಚೀನಾ ಇರ್ಬೋದು ಅಥವಾ ಇನ್ನೂ ಅನೇಕ ದೇಶಗಳು ಬಹಿರಂಗವಾಗಿಯೇ ಅಮೆರಿಕ ನಿಲುವನ್ನ ಮತ್ತು ಅದರ ನೀತಿಯನ್ನ ವಿರೋಧಿಸಿವೆ. ಭಾರತ ಒಂದ್ ರೀತಿಯಲ್ಲಿ ಅಲಿಪ್ತ ನೀತಿಯನ್ನೇ ಅನುಸರಿಸಿದೆ. ನೇರವಾಗಿ ಅಮೆರಿಕ ಹೆಸರನ್ನ ಹೇಳದೇ ಇದ್ರು ಕೂಡ ಶಾಂತಿಯುತವಾಗಿ ಬಗೆಹರಿಸಿಕೊಳ್ಬೇಕು, ನಿಲುವು ಒಳ್ಳೇದಲ್ಲ ಅನ್ನೋ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾ ಇದೆ. ಇತ್ತೀಚೆಗಷ್ಟೇ ಶಾಂತಿ ನೋಬೆಲ್ ಅನ್ನ ಇದೇ ವೆನಿಜುವೆಲಾದ ಅಲ್ಲಿನ ಪ್ರತಿಪಕ್ಷ ನಾಯಕಿ ಮರಿಯಾ ಕೊರಿನಾ ಮಚೋಡಾ ಅವರಿಗೆ ಸಿಕ್ಕಿತ್ತು. ಅದನ್ನ ಬೇಕು ಅಂತ ಬಹಳಷ್ಟು ಒತ್ತಡವನ್ನ ಅಂತಾರಾಷ್ಟ್ರೀಯ ಸಮುದಾಯದ ಮೇಲೆ ಬೇರೆ ಬೇರೆ ರೀತಿಯಲ್ಲಿ ಟ್ರಂಪ್ ಅವರು ತಂದಿದ್ರು. ಆದ್ರೆ ಅಂತಿಮವಾಗಿ ಅವರಿಗೆ ಸಿಗಲಿಲ್ಲ. ಈಗ ಮರಿಯಾ ಕೊರಿನಾ ಮಚೋಡಾ ಅವರನ್ನೇ ಅಲ್ಲಿನ ಅಧ್ಯಕ್ಷ ಸ್ಥಾನಕ್ಕೆ ಟ್ರಂಪ್ ಅವರು ನೇಮಕ ಮಾಡಬಹುದು ಅನ್ನೋದು ಇತ್ತು, ನಿರೀಕ್ಷೆ ಇತ್ತು. ಆದ್ರೆ ಅದಾಗಿಲ್ಲ. ಯಾಕೆಂದ್ರೆ ಅಲ್ಲಿನ ಕೋರ್ಟ್ ತೀರ್ಮಾನ ಡೆಲ್ಸಿ ರೋಡ್ರಿಗಸ್ ಅವರ ಆಗ್ಬೇಕು ಅನ್ನೋದಾಗಿತ್ತು. ಈಗ ಅವರು ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಮುಂದಿನ ಪರಿಸ್ಥಿತಿಗಳು ತೀರಾ ಕಳವಳಕಾರಿಯಾಗಿದೆ. ಏನಾಗುತ್ತೆ ಅನ್ನೋ ಒಂದು ಭಯ ಕೂಡ ಅಂತಾರಾಷ್ಟ್ರೀಯ ಸಮುದಾಯದಲ್ಲೂ ಇದೆ. ಈ ಬಗ್ಗೆ ನಮ್ಮ ಜೊತೆ ಮಾತನಾಡೋದಕ್ಕೆ ರಾಜ್ಯದ ಸಿಪಿಎಂ ಮುಖಂಡರಾಗಿರುವಂತ ಪ್ರಕಾಶ್ ಅವರಿದ್ದಾರೆ. ನಮಸ್ಕಾರ ಪ್ರಕಾಶ್ ಅವರೇ. ನಮಸ್ಕಾರ. ಅಮೆರಿಕದ ಈ ನಿಲುವು ಮತ್ತು ಈ ದಾಳಿಯನ್ನ ತಾವು ತಮ್ಮ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಹೇಗೆ ನೋಡ್ತೀರಿ? ಮತ್ತು ಇದು ಅಂತಾರಾಷ್ಟ್ರೀಯ ಸಮುದಾಯದ ಮೇಲೆ ಬೀರಬಹುದಾದ ಪರಿಣಾಮ ಮತ್ತು ಟ್ರಂಪ್ ನಿಲುವು ಇದೇ ರೀತಿ ಮುಂದುವರೆದ್ರೆ ಏನು ಅಂದ್ರೆ ಪರಿಣಾಮ ಆಗ್ಬೋದು? ಒಂದು ಹೊಸದೊಂದು ಆರ್ಡರ್ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಶುರುವಾಗತ್ತಾ? ಏನ್ ಅನ್ಸುತ್ತೆ ತಮ್ಗೆ? ಮೊದಲನೇದಾಗಿ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಈ ಕೃತ್ಯ ಏನಿದೆ ಇದು ಅತ್ಯಂತ ಖಂಡನೀಯವಾಗಿರ್ತಕ್ಕಂಥ ವಿಚಾರ. ಇದು ಒಂದು ಸಾರ್ವಭೌಮ ದೇಶದ ಅಧ್ಯಕ್ಷರನ್ನ ಮತ್ತು ಅವರ ಕುಟುಂಬವನ್ನ ಕಿಡ್ನ್ಯಾಪ್ ಮಾಡಿ ಅವ್ರನ್ನ ತಮ್ಮ ದೇಶಕ್ಕೆ ಕರ್ಕೊಂಡೋಗಿ ವಿಚಾರಣೆ ಮಾಡೋದು ಅನ್ನುವಂತ ಒಂದು ಇದೇ ಪ್ರಶ್ನೆನೇ ಇದೆಯಲ್ಲ, ಇದು ಅತ್ಯಂತ ತೀವ್ರವಾದಂತ ಖಂಡನೆಗೊಳಗಾಗುವಂಥದ್ದು ಮತ್ತು ಇಡೀ ಜಾಗತಿಕ ಸಮುದಾಯ ಇದನ್ನ ತೀವ್ರವಾಗಿ ವಿರೋಧ ಮಾಡಬೇಕು ಅಂತೇಳಿ ಸಿಪಿಎಂ ಬಯಸ್ತದೆ. ಅಥವಾ ಸಿಪಿಎಂ ಪಕ್ಷ ಬಹಳ ಸ್ಪಷ್ಟವಾಗಿ ಅಮೆರಿಕದ ಈ ಸಾಮ್ರಾಜ್ಯಶಾಹಿ ನಿಲುವನ್ನ ಉಗ್ರವಾಗಿ ಖಂಡಿಸ್ತದೆ ಅನ್ನುವಂಥದ್ದು ಮೊದಲನೇದು. ಇಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥ ಪ್ರಶ್ನೆ, ಅಮೆರಿಕದ ಅಧ್ಯಕ್ಷರ ಈ ನಡವಳಿಕೆ ಇದೆಯಲ್ಲ, ಡೊನಾಲ್ಡ್ ಟ್ರಂಪ್ ಅವರ ನಡವಳಿಕೆ, ಇದು ಮೂಲತಃ ಅಮೆರಿಕದ ಈ ಸಾಮ್ರಾಜ್ಯಶಾಹಿ ನೀತಿ ಏನಿದೆ ಅದರ ಹಳೆ ವರಸೆ ಏನಿದೆ, ವಸಾಹತು ಸಾಮ್ರಾಜ್ಯವನ್ನ ನಿರ್ಮಾಣ ಮಾಡ್ಕೊಂಡು ಜಗತ್ತನ್ನ ಲೂಟಿ ಮಾಡುವಂತ ಕೆಲಸ, ಅದೇ ವರಸೆಯನ್ನ ಈಗ ಡೊನಾಲ್ಡ್ ಟ್ರಂಪ್ ಅವರು ಮತ್ತೆ ನಡೆಸಿದ್ದಾರೆ ಅನ್ನುವಂಥದ್ದನ್ನ ನಾವು ಗಮನಿಸ್ಬೇಕು. ಅಮೆರಿಕ 19ನೇ ಶತಮಾನದ ಆರಂಭದಿಂದಲೂ ಕೂಡ ಇಡೀ ಲ್ಯಾಟಿನ್ ಅಮೆರಿಕ ದೇಶಗಳನ್ನ ಅಂದ್ರೆ ದಕ್ಷಿಣ ಅಮೆರಿಕ ದೇಶಗಳನ್ನ ತನ್ನ ಹಿತ್ತಲು ಅಂತೇಳಿನೇ ಭಾವಿಸ್ಕೊಂಡು ಆ ಇಡೀ ದೇಶಗಳಲ್ಲಿ ತನ್ನ ಕೈಗೊಂಬೆ ಸರ್ಕಾರಗಳನ್ನ ಸ್ಥಾಪನೆ ಮಾಡಿಕೊಂಡು ಅಲ್ಲಿ ಲೂಟಿ ಮಾಡ್ತಾ ಇತ್ತು. ನಮ್ಗೆಲ್ಲರಿಗೂ ಗೊತ್ತಿರೋ ಹಂಗೆ ದಕ್ಷಿಣ ಅಮೆರಿಕ ದೇಶಗಳು ಅಥವಾ ಲ್ಯಾಟಿನ್ ಅಮೆರಿಕನ್ ದೇಶಗಳು ಅಂತ ನಾವೇನ್ ಕರಿತೀವಿ, ಒಂದೊಂದು ದೇಶವೂ ಕೂಡ ಪ್ರಾಕೃತಿಕವಾಗಿ ಸಂಪದ್ಭರಿತವಾದಂತ ದೇಶಗಳು. ಅದು ತೈಲ ಇರ್ಬೋದು, ಖನಿಜ ಸಂಪನ್ಮೂಲ ಇರ್ಬೋದು, ಎಲ್ಲವೂ ಪ್ರಾಕೃತಿಕ ಸಂಪನ್ಮೂಲಗಳು ಅತ್ಯಂತ ಹೇರಳವಾಗಿರ್ತಕ್ಕಂಥ ಒಂದು ಪ್ರದೇಶ ಅದು. ಹೀಗಾಗಿ ಆ ದೇಶಗಳನ್ನ ತನ್ನ ಕೈಗೊಂಬೆ ಅಧ್ಯಕ್ಷರುಗಳು ಅಥವಾ ಸರ್ಕಾರಗಳನ್ನೆಲ್ಲ ಇಟ್ಕೊಂಡು ಅಮೆರಿಕ ಅದನ್ನ ಲೂಟಿ ಮಾಡ್ತಾ ಇತ್ತು. ಹೀಗಾಗಿ ಅಮೆರಿಕದ ಹಿತ್ತಲು ಅಂತ ಹೇಳಿ ಕೂಡ ಕರೀತಿದ್ರು. ಅದನ್ನ ಇನ್ನೊಂದು ಭಾಷೆಯಲ್ಲಿ ಬನಾನಾ ರಿಪಬ್ಲಿಕ್ಸ್ ಅಂತ ಹೇಳಿ ಕೂಡ ಅದನ್ನ ಕರೀತಾ ಇದ್ರು. ಅಮೆರಿಕದ ಲಾಭಕ್ಕೆ ಇಡೀ ದಕ್ಷಿಣ ಅಮೆರಿಕದ ಖಂಡವೇ ಅದರ ಪ್ರಯೋಜನಕ್ಕೆ ಬರಬೇಕು ಅನ್ನೋಂಗೆ ಅಲ್ಲಿ ಸರ್ಕಾರಗಳನ್ನ ಕೈಗೊಂಬೆ ಸರ್ಕಾರಗಳನ್ನ ಸ್ಥಾಪನೆ ಮಾಡ್ತಿದ್ರು. ಇದರ ವಿರುದ್ಧವಾಗಿ ಸುಮಾರು 100 ವರ್ಷಗಳಿಗೂ ಅಥವಾ 150 ವರ್ಷಗಳಿಗೂ ಹೆಚ್ಚಿನ ಚರಿತ್ರೆ ಇದೆ ಲ್ಯಾಟಿನ್ ಅಮೆರಿಕ ದೇಶಗಳಲ್ಲಿ. ಅಮೆರಿಕದ ಈ ಸಾಮ್ರಾಜ್ಯವಾದದ ವಿರುದ್ಧ
ಬಹಳ ದೊಡ್ಡ ಪ್ರತಿಭಟನೆಗಳು, ದಂಗೆಗಳು ನಡೆದಿದ್ದಾವೆ. ಹಲವಾರು ಸಂದರ್ಭಗಳಲ್ಲಿ ಅಲ್ಲಿಂದ ಅಮೆರಿಕದ ಆ ಸರ್ವಾಧಿಕಾರವನ್ನು ಓಡಿಸಿದ್ದಾರೆ ಜನ ಅಲ್ಲಿ. ಆದ್ರೆ ಅಮೆರಿಕ ಅದನ್ನ ಯಾವತ್ತು ಬಿಟ್ಟಿಲ್ಲ, ಮತ್ತೆ ಮತ್ತೆ ಅಂತ ಪ್ರಯತ್ನಗಳು ಮಾಡ್ತಾನೆ ಬಂದಿದೆ. ಬಹಳ ಮುಖ್ಯವಾಗಿ 2ನೇ ಮಹಾಯುದ್ಧದ ನಂತರದ ಕಾಲಘಟ್ಟದಲ್ಲಿ ನಾವು ನೋಡಿದ್ರೆ 1945ನೇ ಇಸ್ವಿಯಿಂದ ಈಚೆಗೆ ದಕ್ಷಿಣ ಅಮೆರಿಕದ ಬಹುತೇಕ ದೇಶಗಳಲ್ಲಿ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕ ಏನಿದೆ ಅದು ಮಧ್ಯಪ್ರವೇಶ ಮಾಡಿದೆ. ಅಲ್ಲಿನ ಸರ್ಕಾರಗಳನ್ನ ಬುಡಮೇಲು ಮಾಡಿದೆ. ಅಲ್ಲಿ ಸಮಾಜವಾದಿ ಸರ್ಕಾರಗಳು ಅಂತ ಬಂದಾಗ ಅಂತ ಅಧ್ಯಕ್ಷರುಗಳನ್ನ ಕೊಲೆಗಳು ಮಾಡಿಸಿದ್ದಾವೆ. ಮತ್ತೆ ಅಲ್ಲಿ ಪ್ರತಿ ದಂಗೆಗಳನ್ನ ಏರ್ಪಡಿಸಿದ್ದಾರೆ. ಈ ರೀತಿಯ ಒಳಗಡೆಯಲ್ಲಿ ಅಮೆರಿಕ ಮಾಡದೇ ಇರ್ತಕ್ಕಂತ ಪಾಪ ಕೃತ್ಯಗಳೇ ಇಲ್ಲ ಅನ್ನೋ ಅಷ್ಟರ ಮಟ್ಟಿಗೆ ಅಲ್ಲಿ ನಡೆಸಿದೆ. ಹೀಗಾಗಿ ಅದು ಈ ರೀತಿ ನಡ್ಕೊಂಡು ಬಂದಿದೆ. ಮತ್ತೆ ಈಗ ಜಾಗತಿಕವಾಗಿ ಬದಲಾಗಿರ್ತಕ್ಕಂಥ ಹಲವಾರು ಬದಲಾವಣೆಗಳಿಂದಾಗಿ ವೆನಿಜುಲಾನ ಅವರು ಟಾರ್ಗೆಟ್ ಮಾಡಿರೋದು ಯಾಕೆ ಅಂತಂದ್ರೆ, ಈಗಾಗಲೇ ಜಗತ್ತಿಗೆ ಗೊತ್ತಾಗಿರೋ ರೀತಿ ಒಳಗಡೆಯಲ್ಲಿ ಜಗತ್ತಿನ ಅತ್ಯಂತ ದೊಡ್ಡ ತೈಲ ನಿಕ್ಷೇಪ ಇರತಕ್ಕಂಥದ್ದು ವೆನಿಜುಲಾದಲ್ಲಿ ಅನ್ನುವಂಥದ್ದು ಈಗ ಎಲ್ಲರಿಗೂ ಗೊತ್ತಿದೆ. ಹಾಗಾಗಿ ಈಗ ಟ್ರಂಪ್ ಪತ್ರಿಕಾಗೋಷ್ಠಿ ಮಾಡಿ ಹೇಳಿರ್ತಕ್ಕಂಥ ವಿಷಯಗಳನ್ನೇ ನೇರವಾಗಿ ನಾವು ಗಮನಿಸೋದಾದ್ರೆ, ಯಾವುದೇ ಮುಚ್ಚುಮರೆ ಇಲ್ಲದೆ ಟ್ರಂಪ್ ಇವತ್ತು ಪ್ರಕಟಿಸಿರುವಂತದ್ದು ವೆನಿಜುಲಾದಲ್ಲಿರ್ತಕ್ಕಂಥ ತೈಲ ಏನಿದೆ ಆ ತೈಲವನ್ನ ನಮ್ಮ ನಿಯಂತ್ರಣಕ್ಕೆ ತಗೊಳ್ತೇವೆ, ಅಮೆರಿಕದ ಕಂಪನಿಗಳು ನೇರವಾಗಿ ಅವುಗಳ ನಿರ್ವಹಣೆ ಮಾಡ್ತವೆ ಅನ್ನುವಂತ ಮಾತನ್ನು ಹೇಳಿದ್ದಾರೆ. ಯಾಕೆ ಈ ಪ್ರಶ್ನೆ ಅಮೆರಿಕ ಹೇಳ್ಬೇಕಾಗಿ ಬಂದಿದೆ ಇವತ್ತು ಅಂತಂದ್ರೆ, ಬಹಳ ಮುಖ್ಯವಾಗಿ ಈಗಾಗ್ಲೇ ಹೇಳ್ದಂಗೆ ವೆನಿಜುಲಾದಲ್ಲಿ ಈ ಮೊದಲಿಗೆ ಸಮಾಜವಾದಿ ಅಧ್ಯಕ್ಷರುಗಳು ಅಂತೇಳಿ ಈಗ ಮದುರೋ ಇರ್ಬೋದು ಅಥವಾ ಅದಕ್ಕಿಂತ ಇದ್ದಂತ ಯೂಗೋ ಶಾವೇಜ್ ಇರ್ಬೋದು, ಇವರು ಬರೋದಕ್ಕಿಂತ ಹಿಂದಿನ ಕಾಲಘಟ್ಟದ ಒಳಗಡೆಯಲ್ಲಿ ವೆನಿಜುಲಾದಲ್ಲಿದ್ದಂತ ಎಲ್ಲ ತೈಲ ಬಾವಿಗಳನ್ನ ನಿಯಂತ್ರಣ ಮಾಡ್ತಿದ್ದು ಅಮೆರಿಕದ ಕಂಪನಿಗಳು, ತೈಲ ಕಂಪನಿಗಳು ಅನ್ನೋದನ್ನ ನಾವು ಗಮನದಲ್ಲಿ ಇಟ್ಕೋಬೇಕು. ಆ ತೈಲ ಕಂಪನಿಗಳನ್ನ ಹ್ಯೂಗೋ ಚಾವೇಜ್ ಅಧ್ಯಕ್ಷರಾಗಿ ಅತ್ಯಂತ ಜನಪ್ರಿಯ ನಾಯಕನಾಗಿ ಹೊರಹೊಮ್ಮದ ಮೇಲೆ ಆ ಇಡೀ ಅಮೆರಿಕದ ಹಿಡಿತದಲ್ಲಿದ್ದಂತ ಆ ತೈಲ ಏನಿದೆ ಅದು ರಾಷ್ಟ್ರಕ್ಕೆ ಸೇರಬೇಕು, ರಾಷ್ಟ್ರದ ಜನತೆಗೆ ಅದು ಪ್ರಯೋಜನಕ್ಕೆ ಬರಬೇಕು, ವೆನಿಜುಲಾದ ಅಭಿವೃದ್ಧಿಗೆ ಅದಕ್ಕೆ ಪ್ರಯೋಜನಕ್ಕೆ ಆಗ್ಬೇಕು ಅಂತ ಹೇಳಿ ಅವರು ರಾಷ್ಟ್ರೀಕರಣ ಮಾಡ್ತಾರೆ. ಹೀಗಾಗಿ ಅಲ್ಲಿಂದ ಆರಂಭ ಆದಂತ ಈ ದ್ವೇಷ ಇವತ್ತು ಮತ್ತೊಮ್ಮೆ ಅದನ್ನ ತಮ್ಮ ಕೈವಶ ಮಾಡ್ಕೋಬೇಕು ಅನ್ನುವಂತ ಅಮೆರಿಕದ ಬಹುರಾಷ್ಟ್ರೀಯ ಕಂಪನಿಗಳ ಹಿತಾಸಕ್ತಿ ಏನಿದೆ ಅದೇನೇನೆ ಇವತ್ತು ಈ ರೀತಿಯಾದಂತ ಒಂದು ಅತ್ಯಂತ ಅಕ್ಷಮ್ಯವಾಗಿರ್ತಕ್ಕಂತ ಒಂದು ಕೃತ್ಯವನ್ನ ಡೊನಾಲ್ಡ್ ಟ್ರಂಪ್ ಮಾಡೋದಕ್ಕೆ ಪ್ರೇರಣೆ ಕೊಟ್ಟಿದೆ ಅನ್ನೋದನ್ನ ನಾವು ಗಮನಿಸಬೇಕಾಗಿದೆ. ಪ್ರಕಾಶ್ ಅವರೇ, ಇದು ಬರೀ ಯುರೋಪಿನಾದ್ಯಂತ ಕಳವಳವನ್ನ ಮಾತ್ರ ಮೂಡಿಸಿಲ್ಲ, ಇಡೀ ಜಗತ್ತಿಗೆ ಕಳವಳ ಮೂಡಿಸಿದೆ. ಇಲ್ಲಿ ಒಂದು 2-3 ಪ್ರಮುಖ ಅಂಶಗಳನ್ನ ನಿಮ್ ಮುಂದೆ ಇಡೋದಾದ್ರೆ, ಒಂದು, ನೀವೇ ಈಗಾಗ್ಲೇ ಹೇಳ್ದಂಗೆ ಒಂದು ಸಾರ್ವಭೌಮ ರಾಷ್ಟ್ರದ ಮೇಲೆ ಏಕಾಏಕಿ ಈ ತರದಲ್ಲಿ ದಾಳಿ ನಡೆಸಿ ಅಲ್ಲಿನ ಅಧ್ಯಕ್ಷರನ್ನ ಕಿಡ್ನಾಪ್ ಮಾಡ್ಕೊಂಡು ಬರ್ತಾರೆ ಅಂತಂದ್ರೆ ಅಂತಾರಾಷ್ಟ್ರೀಯ ಸಮುದಾಯ ಅಥವಾ ಅಂತಾರಾಷ್ಟ್ರೀಯ ನ್ಯಾಯ ಅದು ಸಂಪೂರ್ಣ ಉಲ್ಲಂಘನೆ ಆಗಿದೆ. ಅದಕ್ಕೆ ಕ್ರಮ ಕೂಡ ಇಲ್ಲ. ಈಗ ಹೊಸ ಆರ್ಡರ್ ಹೇಗ್ ಬರ್ತಿದೆ ಅಂತಂದ್ರೆ, ಬಲ ಇದ್ದವರು ಯಾರು ಬೇಕಾದ್ರೂ, ಅದು ಸಾರ್ವಭೌಮ ರಾಷ್ಟ್ರವೇ ಆಗಿರ್ಲಿ ಏನೇ ಆಗಿರ್ಲಿ, ಬಲ ಇದ್ದವರು ಅಲ್ಲಿ ದಬ್ಬಾಳಿಕೆಯನ್ನ ಮಾಡ್ಬೋದು ಅಥವಾ ದಾಳಿ ಮಾಡ್ಬೋದು, ಆ ದೇಶವನ್ನ ವಶಪಡಿಸ್ಕೊಳ್ಬಹುದು ಅಂತ ಅಂದ್ರೆ ಹಿಂದಿನ ಅಂದ್ರೆ ವಸಾಹತುಶಾಹಿ ಬಗ್ಗೆ ತಾವು ಮಾತಾಡ್ತಿದ್ರಿ, ಅದೇ ಮರುಕಳಿಸ್ತಾ ಇದೆಯಾ ಏನ್ ಅನ್ಸುತ್ತೆ? ಜೊತೆಗೆ ಗ್ರೀನ್ಲ್ಯಾಂಡ್ ಅನ್ನು ಕೂಡ ವಶಪಡಿಸ್ಕೊಳ್ಳೋ ಮಾತಾಡ್ತಾ ಇದ್ದಾರೆ, ಬ್ರಿಟನ್ ಬಗ್ಗೆನೂ ಮಾತಾಡ್ತಿದ್ದಾರೆ ಟ್ರಂಪ್ ಅವರು. ಇದಕ್ಕೊಂದು ಬ್ರೇಕ್ ಹಾಕೋದಕ್ಕೆ ಹೇಗ್ ಸಾಧ್ಯ? ಯಾವ ರೀತಿಯಲ್ಲಿ ಸಾಧ್ಯ? 2ನೇ ಮಹಾಯುದ್ಧದ ನಂತರದಲ್ಲಿ ರೂಪುಗೊಂಡಂತ ವಿಶ್ವಸಂಸ್ಥೆ ಏನಿದೆ, ಈ ವಿಶ್ವಸಂಸ್ಥೆ ಅದಕ್ಕೆ ಹಲವಾರು ಮಿತಿಗಳಿದ್ದಾಗ್ಲೂ ಕೂಡ ಒಂದು ಜಾಗತಿಕ ಬಲಾಬಲಗಳನ್ನ ನಿಯಂತ್ರಿಸುವಂತ ಒಂದು ಸಣ್ಣ ಮಟ್ಟದ ಕಾನೂನಾತ್ಮಕವಾದಂತ ನಿಯಮಗಳನ್ನ ಪಾಲಿಸ್ಲಿಕ್ಕೆ ಸಾಧ್ಯ ಇರತಕ್ಕಂತ ಒಂದು ವ್ಯವಸ್ಥೆಯಾಗಿ ರೂಪುಗೊಂಡಿತ್ತು. ಮತ್ತು ಡೊನಾಲ್ಡ್ ಟ್ರಂಪ್ ಬಂದ ಮೇಲೆ ಬಹಳ ಸ್ಪಷ್ಟವಾಗಿ ವಿಶ್ವಸಂಸ್ಥೆಯ ಯಾವ ಚೌಕಟ್ಟುಗಳನ್ನು ತಾನು ಒಪ್ಪೋದಿಲ್ಲ ಅಂತ ಹೇಳಿ ಅದನ್ನು ಉಲ್ಲಂಘನೆ ಮಾಡ್ತಾನೆ ಬಂದಿದ್ದಾರೆ. ನೀವು ನೆನೆಸ್ಕೊಳ್ಳೋದಾದ್ರೆ, ಕೋವಿಡ್ ಸಂದರ್ಭದಲ್ಲಿ ವಿಶ್ವ ಆರೋಗ್ಯ ಸಂಸ್ಥೆ ಏನಿದೆ ಅದಕ್ಕೆ ಕೊಡ್ತಾ ಇದ್ದಂತ ಹಣವನ್ನ ನಿಲ್ಲಿಸಿದ್ದು ಇದೇ ಟ್ರಂಪ್ ಅನ್ನುವಂಥದ್ದು ನಾವು ಗಮನದಲ್ಲಿ ಇಟ್ಕೋಬೇಕಾಗಿದೆ. ಹೀಗಾಗಿ ಇವರು ವಿಶ್ವಸಂಸ್ಥೆಯ ಯಾವ ಚೌಕಟ್ಟನ್ನು ತಾನು ಒಪ್ಪೋದಿಲ್ಲ ಅನ್ನುವಂತ ಉಲ್ಲಂಘನೆಯನ್ನ ಪದೇ ಪದೇ ಮಾಡ್ತಾ ಇದ್ದಾರೆ. ಅದು ಒಂದು. ಇಲ್ಲಿ ಬಹಳ ಮುಖ್ಯವಾಗಿ ಯಾಕೆ ಇದೇ ವಿಶ್ವಸಂಸ್ಥೆ ಅಥವಾ ವಿಶ್ವಸಂಸ್ಥೆಯ ಮಾನದಂಡಗಳನ್ನ ಬಳಸ್ಕೊಂಡೇನೆ ಜಗತ್ತನ್ನ ಆಡಳಿತ ಮಾಡ್ತಿದ್ದಂತ, ಜಗತ್ತನ್ನ ನಿಯಂತ್ರಣದಲ್ಲಿ ಬಯಸ್ತಿದ್ದಂತ ಅಥವಾ ನಿಯಂತ್ರಣದಲ್ಲಿ ಇಟ್ಕೊಂಡಿದ್ದಂತ ಅಮೆರಿಕ ಈಗ ಅದನ್ನು ದುರ್ಬಲಗೊಳಿಸೋದಕ್ಕೆ ಯಾಕೆ ಬಯಸ್ತಾ ಇದೆ ಅನ್ನುವಂಥದ್ದು ನೀವು ಗಮನಿಸೋದಾದ್ರೆ, ಬಹಳ ಮುಖ್ಯವಾಗಿ ಚೀನಾದ ಬೆಳವಣಿಗೆ ಏನಿದೆ ಜಗತ್ತಿನ ಒಳಗಡೆಯಲ್ಲಿ ಮತ್ತು ಬಹುತೇಕ ದಕ್ಷಿಣದ ಹೆಮಿಸ್ಫಿಯರ್ ಅಂತ ನಾವೇನ್ ಕರಿತೀವಿ, ದಕ್ಷಿಣ ಭೂಗೋಳದ ದೇಶಗಳು, ಆಫ್ರಿಕಾ ಇರ್ಬೋದು, ಲ್ಯಾಟಿನ್ ಅಮೆರಿಕಾ ಇರ್ಬೋದು ಮತ್ತು ಏಷ್ಯಾದ ದೇಶಗಳ ನಡುವೆ ಈಗ ಚೀನಾದ ಪ್ರಾಬಲ್ಯ ಹೆಚ್ಚುತ್ತಿರುವಂತ ಒಂದು ಆತಂಕ ಏನಿದೆ ಅಮೆರಿಕಕ್ಕೆ, ಅದರ ಪ್ರಾಬಲ್ಯ ಕಡಿಮೆ ಆಗ್ತಿರ್ತಕ್ಕಂಥದ್ದು, ಅಥವಾ ಡಾಲರ್ನ ಪ್ರಾಬಲ್ಯ ಕಡಿಮೆ ಆಗ್ತಿರ್ತಕ್ಕಂಥದ್ದು, ಅದರ ವ್ಯಾಪಾರದ ಪ್ರಾಬಲ್ಯ ಕಡಿಮೆ ಆಗ್ತಿರುವಂತದ್ದು, ಅದರ ಮಹತ್ವ ಕಡ್ಕೊಳ್ತಿರ್ತಕ್ಕಂಥ ಹಿನ್ನೆಲೆ ಒಳಗಡೆಯಲ್ಲಿ ವಿಶ್ವಸಂಸ್ಥೆ ಪ್ರಯೋಜನಕ್ಕೆ ಬರೋದಿಲ್ಲ ಅಂತ ಹೇಳಿ ಅವ್ರು ಭಾವಿಸ್ತಿರೋದ್ರಿಂದಾಗಿ
ಯಾವುದಕ್ಕೂ ತಾನು ಮಣೆ ಹಾಕೋದಿಲ್ಲ. ನಾನು ಹೇಳ್ದಂಗೆ ಜಗತ್ ಕೇಳಬೇಕು ಅನ್ನುವಂತ ಅಮೆರಿಕದ ಅಹಂಕಾರ ಇದೆಯಲ್ಲ, ಆ ಅಹಂಕಾರದ ಪ್ರದರ್ಶನವಾಗಿ ಟ್ರಂಪ್ನ ಈ ಕೃತ್ಯವನ್ನ ನಾವು ಗಮನಿಸಬೇಕಾಗಿದೆ. ಮತ್ತು ಇದು ಮೊದಲನೇ ಬಾರಿಯಲ್ಲ, ಅದು ಆಯಾ ಕಾಲಕ್ಕೆ ತನ್ನ ಅನುಕೂಲಕ್ಕೆ ತಕ್ಕಂಗೆ ವಿಶ್ವಸಂಸ್ಥೆಯನ್ನು ಬಳಸುತ್ತೆ ಮತ್ತು ವಿಶ್ವಸಂಸ್ಥೆಯನ್ನು ನಾಶನ ಮಾಡುತ್ತೆ ಅನ್ನುವಂಥದ್ದನ್ನು ಗಮನಿಸ್ಕೋಬೇಕಾಗಿದೆ ನಾವು. ಇದರಲ್ಲಿ ಒಂದ್ ಅಂಶ ನಾನು ಹೇಳಕ್ ಬಯಸ್ತೇನೆ. ಇದು ಯಾವ ಕಡೆಗೆ ಸಾಗತ್ತೆ ಅನ್ಸುತ್ತೆ ಅಂದ್ರೆ, ಟ್ರಂಪ್ ಆ ತರದ ಒಂದು ಬಯಕೆಯಲ್ಲಿದ್ದಾರೆ. ಇಡೀ ಜಗತ್ತು ನಾನು ಹೇಳ್ದಂಗೆ ಕೇಳಬೇಕು ಅನ್ನೋ ನಿಜವಾದ ವಿಶ್ವ ನಾಯಕನ ಕಲ್ಪನೆಯಲ್ಲಿ ಅವರಿದ್ದಾರೆ. ಆದ್ರೆ ಇವತ್ತಿಗೆ ದೊಡ್ಡಣ್ಣ ಅಲ್ಲ, ಬದಲಾಗಿ ಬೇರೆ ಆರ್ಥಿಕತೆಗಳು, ಚೀನಾ ಇರ್ಬೋದು ಅಥವಾ ಬೇರೆ ಆರ್ಥಿಕತೆಗಳು ಅಷ್ಟೇ ವೇಗವಾಗಿ ಸಾಗಿ ಒಂದು ಟಕ್ಕರ್ ಕೊಡೋ ರೀತಿಯಲ್ಲಿ ಇರೋ ಸಂದರ್ಭದಲ್ಲಿ ಒಂದು ಅಮೆರಿಕಾನೇ ಏಕಾಂಗಿ ಆಗ್ಬೋದಾ ಈ ಸ್ಥಿತಿಯಲ್ಲಿ, ಅಥವಾ ಇನ್ನೊಂದಷ್ಟು ಬಿಕ್ಕಟ್ಟಿಗೆ ಕಾರಣ ಆಗ್ಬೋದಾ? ಅಂತಾರಾಷ್ಟ್ರೀಯ ಸಮುದಾಯದಲ್ಲೇನೆ ಬಿಕ್ಕಟ್ಟಿಗೆ ಕಾರಣ ಆಗ್ಬೋದಾ? ಮುಖ್ಯವಾಗಿ ಗಮನಿಸಬೇಕಾಗಿರೋದು ಅಮೆರಿಕದ ಟ್ರಂಪ್ನ ಈ ನಡವಳಿಕೆಗೆ ಕಾರಣ ಏನು ಅನ್ನುವಂಥದ್ದು ನಮ್ಗೆಲ್ಲ ಗೊತ್ತಿರೋದು ಮೇಲ್ನೋಟಕ್ಕೆ. ಆದ್ರೆ ಮುಖ್ಯವಾದಂತ ಅಂಶ ಇರೋದೇನಂತಂದ್ರೆ, ಎರಡು, ಅಮೆರಿಕದ ಒಳಗಡೆಯಲ್ಲಿ ಅಮೆರಿಕದ ಆರ್ಥಿಕತೆ ತೀವ್ರವಾದಂತ ಬಿಕ್ಕಟ್ಟಿಗೆ ಒಳಗಾಗಿದೆ. ಅಲ್ಲಿ ನಿರುದ್ಯೋಗ ವಿಪರೀತವಾಗಿ ಹೆಚ್ಚಾಗ್ತಾ ಇದೆ, ಬೆಳವಣಿಗೆ ಇಲ್ಲ. ಅವರು ಪೂರ್ತಿಯಾಗಿ ಮಿಲಿಟರಿ ಉದ್ಯಮದ ಮೇಲೆ ಇವತ್ತು ತಮ್ಮ ಆರ್ಥಿಕತೆಯನ್ನ ಉಳಿಸ್ಕೊಳ್ಳುವಂತ ಪರಿಸ್ಥಿತಿಗೆ ಬಂದಿದ್ದಾರೆ. ಬೇರೆ ಯಾವುದೇ ಬೆಳವಣಿಗೆಯನ್ನು ಕಾಣದೇ ಇರತಕ್ಕಂತ ಸಂದರ್ಭದ ಒಳಗಡೆಯಲ್ಲಿ ವಲಸಿಗರ ವಿರುದ್ಧವಾಗಿರ್ತಕ್ಕಂತ ಒಂದು ಆಕ್ರೋಶವನ್ನ ಮತ್ತು ದ್ವೇಷವನ್ನ, ಅಸಹನೆಯನ್ನ ಇವತ್ತು ಡೊನಾಲ್ಡ್ ಟ್ರಂಪ್ ಹೊರಗಾಗ್ತಿರುವಂತದನ್ನ ನೀವು ಗಮನಿಸಬಹುದು. ಅದೇ ಸಂದರ್ಭದ ಒಳಗಡೆಯಲ್ಲಿ ಮಿಲಿಟರಿ ಮೂಲಕನೇ ತನ್ನ ಶಕ್ತಿಯನ್ನ ಪುನರ್ಸ್ಥಾಪನೆ ಮಾಡ್ಕೋಬೇಕು ಅನ್ನೋಂತ ಪ್ರಯತ್ನಕ್ಕೆ ಅಮೆರಿಕ ಇವತ್ತು ಮುಂದಾಗ್ತಿರೋದನ್ನ ಗಮನಿಸಬಹುದು. ಇದರಲ್ಲಿ ನಾನು ನೀವು ಕೇಳಿದಂತ ಪ್ರಶ್ನೆ ಹೇಳೋದಕ್ಕೆ ಮುಂಚೆ ಇನ್ನೊಂದು ಅಂಶ ಹೇಳ್ಬೇಕು. ಈಗ ನೋಡ್ರಿ, ಅವರು ಜಗತ್ತಿನ ಯಾವುದೇ ದೇಶಗಳ ಒಳಗಡೆಯಲ್ಲಿ ಮಧ್ಯಪ್ರವೇಶ ಮಾಡುವಾಗ ಆ ದೇಶಗಳ ಮೇಲೆ ಇಲ್ಲದೆ ಇರತಕ್ಕಂತ ಆರೋಪಗಳನ್ನ ಹೊರಿಸುವಂತದ್ದು ಅಮೆರಿಕದ ಚಾಳಿ. ಅದು ಇರಾಕ್ನ ವಿಚಾರ ಇರ್ಬೋದು, ಬೇರೆ ಬೇರೆ ದೇಶಗಳ ವಿಚಾರ ಇರ್ಬೋದು, ಅಲ್ಲಿ ಭಯೋತ್ಪಾದನೆ ಅನ್ನುವಂಥದ್ದನ್ನ ಇವರು ಹುಟ್ಟಾಕ್ತಾರೆ, ಇವರೇ ಸೃಷ್ಟಿ ಮಾಡ್ತಾರೆ ಶಬ್ದಗಳನ್ನ. ಎಲ್ಲಿ ಭಯೋತ್ಪಾದನೆ ಇರಲ್ವೋ ಇವರೇನೆ ಭಯೋತ್ಪಾದನೆಯನ್ನ ಮಾಡುವಂತ ರೀತಿ ಒಳಗಡೆ ಹುಟ್ಟಾಕ್ತಾರೆ. ಹೀಗಾಗಿ ಜಗತ್ತಿನ ಒಳಗಡೆಯಲ್ಲಿ ಇವತ್ತೇನಾದ್ರು ಅತ್ಯಂತ ಭಯೋತ್ಪಾದಕ ರಾಷ್ಟ್ರ ಅಂತ ಏನಾದ್ರು ಇದ್ರೆ ಅದು ಅಮೆರಿಕನೇ ಅನ್ನುವಂಥದ್ದನ್ನ ಗಮನಿಸಬೇಕಾಗಿದೆ. ಜಗತ್ತಿನ ಎಲ್ಲ ದೇಶಗಳಲ್ಲಿ ಭಯೋತ್ಪಾದನೆಗೆ ಕುಮ್ಮಕ್ಕು ಕೊಡ್ತಿರ್ತಕ್ಕಂಥದ್ದು ಅಮೆರಿಕನೇ ಅನ್ನೋದನ್ನ ಗಮನಿಸಬೇಕಾಗಿದೆ. ಈ ಎಲ್ಲ ಕೃತ್ಯಗಳು ಮಾಡುವಾಗಲೂ ಕೂಡ ಉದ್ದೇಶ ಒಂದೇ, ಅವರು ಲಾಭ ಮಾಡಬೇಕು ಅನ್ನುವಂಥದ್ದು. ಅವರ ಬಂಡವಾಳಶಾಹಿ ಲಾಭಕ್ಕಾಗಿ, ಕಾರ್ಪೊರೇಟ್ ಕಂಪನಿಗಳ ಲಾಭಕ್ಕಾಗಿ ಈ ಕೆಲಸಗಳನ್ನ ಮಾಡ್ತಾನೆ ಇರ್ತಾರೆ ಅನ್ನೋದು ಒಂದು. ಇವತ್ತಿನ ಸಂದರ್ಭದಲ್ಲಿ ಡೊನಾಲ್ಡ್ ಟ್ರಂಪ್ನ ಈ ಹುಚ್ಚಾಟ ಏನಿದೆ, ಇದು ಜಗತ್ತಿಗೆ ಅತ್ಯಂತ ಮಾರಕ ಆಗಿದೆ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿದೆ. ಇಂತಹ ಸಂದರ್ಭದ ಒಳಗಡೆಯಲ್ಲಿ ವಿಶ್ವಸಂಸ್ಥೆ ಒಂದು ನಿರ್ಣಾಯಕವಾದ ಪಾತ್ರವನ್ನ ಈಗಲೂ ವಹಿಸ್ಲಿಕ್ಕೆ ಸಾಧ್ಯತೆ ಇದೆ, ಅದು ವಹಿಸ್ಬೇಕು ಅಂತ ಪ್ರಶ್ನೆ ಬಂದಾಗ ಅದು ಜಗತ್ತಿನ ಎಲ್ಲ ದೇಶಗಳ ಜನಾಭಿಪ್ರಾಯವನ್ನ ರೂಪಿಸ್ತಕ್ಕಂಥ ವೇದಿಕೆಯಾಗಿ ಅದೊಂದು ಪ್ರೊಆಕ್ಟಿವ್ ರೋಲ್ ಅನ್ನ ಪ್ಲೇ ಮಾಡ್ಬೇಕೀಗ. ಅದು ಮಾಡುತ್ತಾ ಅನ್ನುವಂಥದ್ದು ನಮ್ಮ ಮುಂದೆ ಇರ್ತಕ್ಕಂಥ ಪ್ರಶ್ನೆ. ಎರಡನೇದು, ಜಗತ್ತಿನ ಇತರೆ ದೇಶಗಳೇನಿದಾವೆ ಆ ಎಲ್ಲ ದೇಶಗಳಿಗೆ ಬಹಳ ದೊಡ್ಡ ಸಂಖ್ಯೆಯ ದೇಶಗಳು ಅಮೆರಿಕದ ಕೃತ್ಯವನ್ನ ಖಂಡಿಸಿದಾವೆ ಮತ್ತು ವೆನಿಜುವೆಲಾದ ಜನತೆಯ ಪರವಾಗಿ ನಿಂತಿದ್ದಾವೆ ಮತ್ತು ಮಡ್ಯೂರೋ ಮತ್ತು ಅವರ ಕುಟುಂಬವನ್ನ ಬಿಡುಗಡೆ ಮಾಡ್ಬೇಕು ಬೇಷರತ್ತಾಗಿ ಅಂತೇಳಿ ಒತ್ತಾಯ ಮಾಡ್ತಿದ್ದಾವೆ. ಅದೇ ನಮಗಿರ್ತಕ್ಕಂಥ ತಾಪತ್ರ ಏನು ಭಾರತದಲ್ಲಿ ಅಂತಂದ್ರೆ, ಭಾರತದ ಸರ್ಕಾರ ಇದೆಯಲ್ಲ, ಮೋದಿ ಸರ್ಕಾರ, ಅವರು ಹೇಳಿಕೆ ಏನ್ ಕೊಟ್ಟಿದ್ದಾರೆ ಅನ್ನೋದನ್ನ ಗಮನಿಸಿದ್ರೆ ಕೆಲವರೆಲ್ಲ ಅದನ್ನ ಬ್ಯಾಲೆನ್ಸ್ಡ್ ಹೇಳಿಕೆ ಅಂತೇಳಿ ಅದನ್ನ ಹೊಗಳ್ತಾ ಇದ್ದಾರೆ. ಆದ್ರೆ ಇದು ಅತ್ಯಂತ ಅಪಾಯಕಾರಿಯಾಗಿರ್ತಕ್ಕಂಥ ಹೇಳಿಕೆ ಭಾರತ ಸರ್ಕಾರದ್ದು. ಇಂಥ ಒಂದು ಅತ್ಯಂತ ನೀಚತನದಿಂದ ಕೂಡಿರ್ತಕ್ಕಂಥ ಒಂದು ಕೃತ್ಯವನ್ನು ಅಮೆರಿಕ ಮಾಡಿದಾಗ್ಲೂ ಕೂಡ ಅದನ್ನು ಖಂಡಿಸುವಂತ ಕೆಲಸವನ್ನ ಭಾರತ ಸರ್ಕಾರ ಮಾಡಿಲ್ಲ ಅನ್ನೋದನ್ನ ನೀವು ಗಮನಿಸಬೇಕಾಗಿದೆ. ಜಗತ್ತಿನ ಎಲ್ಲ ದೇಶಗಳು ಖಂಡನೆ ಮಾಡ್ತಾ ಇದ್ದಾರೆ ಈ ಕೃತ್ಯವನ್ನ, ಭಾರತ ಸರ್ಕಾರ ಖಂಡಿಸಿಲ್ಲ ಅನ್ನುವಂಥದ್ದನ್ನ ಗಮನಿಸಬೇಕಾಗಿದೆ. ಇದರ ಹಿಂದೆ ಮತ್ತೆ ಮೋದಿ ಮತ್ತು ಟ್ರಂಪ್ ಅವ್ರಿಗಿದ್ದಂತ ಹಳೆ ಸಂಬಂಧ ಇದೆಯಲ್ಲ, ಇದು ಕೂಡ ಕೆಲಸ ಮಾಡ್ತಿರ್ಬೋದು. ಯಾಕೆಂದ್ರೆ ಭಾರತದಲ್ಲಿ ಇರ್ತಕ್ಕಂಥ ಬಿಕ್ಕಟ್ಟಿಂದ ಹೊರಗಡೆ ಬರ್ಲಿಕ್ಕೆ ಆಗದೆ ಇರ್ತಕ್ಕಂಥ ಭಾರತದ ಸರ್ಕಾರ ಈಗ ಅಮೆರಿಕದಂತ ಡೊನಾಲ್ಡ್ ಟ್ರಂಪ್ ನಂತ ಸಹಕಾರವನ್ನ, ಸಹಯೋಗವನ್ನ ಬಯಸೋದು ಸಹಜವಾಗಿದೆ. ಆ ಹಿನ್ನೆಲೆಯಲ್ಲಿ ಭಾರತದ ನಿಲುವಿದೆಯಲ್ಲ, ಇದು ತೀರಾ ಆಕ್ಷೇಪಾರ್ಹವಾದಂಥದ್ದು. ನಿಜಕ್ಕೂ ಕೂಡ ಭಾರತದ ನಿಲುವನ್ನ ಖಂಡಿಸಬೇಕಾಗಿದೆ ನಾವೀಗ. ಓಕೆ ಪ್ರಕಾಶ್ ಅವರು, ಇಷ್ಟೊತ್ತು ಈ ವಿಚಾರದ ಬಗ್ಗೆ ತಮ್ಮ ಪಾಯಿಂಟ್ ಆಫ್ ವ್ಯೂ ನಮ್ಮ ಜೊತೆ ಹಂಚಿಕೊಂಡು ಧನ್ಯವಾದಗಳು ತಮಗೆ. ನಮಸ್ಕಾರ. ನಮಸ್ಕಾರ.